ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 23 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,540.83 3 ಪಿಟಿಎಸ್ ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಪವರ್ ಗ್ರಿಡ್ 2.87% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಮಾರುತಿ 1.77% ಕುಸಿದಿದೆ. ನಿಫ್ಟಿ 50 ಇಂದು 24,252 0.08% ಆಗಿದೆ. 0.08% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಭೌಗೋಳಿಕ ರಾಜಕೀಯ ಸೂಚನೆಗಳ ನಡುವೆ ಸೆನ್ಸೆಕ್ಸ್ 77,541 ಮತ್ತು ನಿಫ್ಟಿ 24,252ಕ್ಕೆ ಮುಕ್ತಾಯಗೊಂಡಿತು. ಬಿಎಸ್ಇ ಸೆನ್ಸೆಕ್ಸ್ 77,540.83 ಪಾಯಿಂಟ್ಗಳಲ್ಲಿ ಅಲ್ಪ ಏರಿಕೆಯೊಂದಿಗೆ ಮುಕ್ತಾಯಗೊಂಡರೆ ನಿಫ್ಟಿ 50 ಸೂಚ್ಯಂಕವು 24,252 ಪಾಯಿಂಟ್ಗಳಲ್ಲಿ ಕೊನೆಗೊಂಡಿತು. ಭೌಗೋಳಿಕ ರಾಜಕೀಯ ಮತ್ತು ಪ್ರತಿ ಬ್ಯಾರೆಲ್ಗೆ $87 ಮತ್ತು 6 ಸೆಂಟ್ರಷ್ಟಿರುವ ಕಚ್ಚಾ ತೈಲ ಬೆಲೆಗಳು ಮುಂದಿನ ಚಲನೆಯನ್ನು ನಿರ್ಧರಿಸಲಿವೆ ಎಂದು ತಜ್ಞರು ಸೂಚಿಸಿದ್ದಾರೆ. ಆಗಸ್ಟ್ನಲ್ಲಿ ಭಾರತೀಯ ಷೇರುಗಳಲ್ಲಿ 23,544 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು. ಗಳಿಕೆಯ ಚೇತರಿಕೆ ಮತ್ತು ರೂಪಾಯಿ ಸ್ಥಿರತೆಯಿಂದಾಗಿ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಎಫ್ಪಿಐ ಆಗಸ್ಟ್ನಲ್ಲಿ ಭಾರತೀಯ ಷೇರುಗಳಲ್ಲಿ 23,544 ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಮೂಲಕ ನಿವ್ವಳ ಖರೀದಿದಾರರಾಗಿದ್ದಾರೆ. ಆಗಸ್ಟ್ನಲ್ಲಿ ಭಾರತೀಯ ಷೇರುಗಳಲ್ಲಿ 23,544 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಜೂನ್ನಲ್ಲಿ 49,340 ಕೋಟಿ ರೂಪಾಯಿ ಹಿಂತೆಗೆದುಕೊಳ್ಳುವಿಕೆ ಸೇರಿದಂತೆ ಹಿಂದಿನ ತಿಂಗಳುಗಳಲ್ಲಿ ಭಾರೀ ಹೊರಹರಿವಿನ ನಂತರ ಈ ಚೇತರಿಕೆ ಕಂಡುಬಂದಿದೆ. ಭಾರತದ ಆರ್ಥಿಕ ಬೆಳವಣಿಗೆಯು 7% ವೇಗದೊಂದಿಗೆ ಆರ್ಬಿಐ ಮುನ್ಸೂಚನೆಯನ್ನು ಮೀರಿಸಬಹುದು. ಪ್ರಮುಖ ಸೂಚಕಗಳು ಸುಧಾರಿಸುತ್ತಿರುವುದರಿಂದ ಭಾರತದ ಆರ್ಥಿಕ ಬೆಳವಣಿಗೆಯು ಕೇಂದ್ರ ಬ್ಯಾಂಕ್ನ ಮುನ್ಸೂಚನೆಯನ್ನು ಮೀರಿಸಬಹುದು ಎಂದು ಡೆಪ್ಯೂಟಿ ಗವರ್ನರ್ ಪೂನಂ ಗುಪ್ತಾ ತಿಳಿಸಿದ್ದಾರೆ. ದೇಶೀಯ ಆರ್ಥಿಕ ಚಟುವಟಿಕೆಯು ಚೇತರಿಸಿಕೊಳ್ಳುತ್ತಿರುವುದರಿಂದ 7% ಬೆಳವಣಿಗೆಯ ವೇಗವೂ ಸಾಧ್ಯವಿದೆ. ಸಡಿಲಗೊಂಡ ಭೂ ಗಡಿ ದೇಶಗಳ ನಿಯಮಗಳ ಅಡಿಯಲ್ಲಿ 4,896 ಕೋಟಿ ರೂಪಾಯಿ ಎಫ್ಡಿಐಗೆ ಭಾರತ ಅನುಮೋದನೆ. ಪರಿಷ್ಕೃತ ಮಾರ್ಗಸೂಚಿಗಳ ಅಡಿಯಲ್ಲಿ ಆಗಸ್ಟ್ 20ರ ಹೊತ್ತಿಗೆ ಭಾರತ ಸರ್ಕಾರವು 4,895.65 ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ನೇರ ಹೂಡಿಕೆ ಪ್ರಸ್ತಾಪಗಳನ್ನು ಅಂಗೀಕರಿಸಿದೆ. ಆದಾಗ್ಯೂ ವಿವಿಧ ವಲಯಗಳಲ್ಲಿನ ಈ ಹೂಡಿಕೆಗಳ ನಿಖರವಾದ ಮೂಲವನ್ನು ಬಹಿರಂಗಪಡಿಸಲಾಗಿಲ್ಲ. ವಿಸ್ತರಣೆಗಾಗಿ ಡಿಸೆಂಬರ್ ವೇಳೆಗೆ 1,000 ಕೋಟಿ ರೂಪಾಯಿ ಐಪಿಒಗೆ ಪ್ರೈಡ್ ಹೋಟೆಲ್ಸ್ ಯೋಜನೆ. ಪ್ರೈಡ್ ಹೋಟೆಲ್ಸ್ ತನ್ನ ವಿಸ್ತರಣಾ ಯೋಜನೆಗಳನ್ನು ಚುರುಕುಗೊಳಿಸುತ್ತಿದೆ ಮತ್ತು ಡಿಸೆಂಬರ್ ವೇಳೆಗೆ 1,000 ಕೋಟಿ ರೂಪಾಯಿ ಆರಂಭಿಕ ಸಾರ್ವಜನಿಕ ಕೊಡುಗೆಯನ್ನು ಐಪಿಒ ಪ್ರಾರಂಭಿಸುವ ಗುರಿಯನ್ನು ಹೊಂದಿದೆ. ಈ ಆತಿಥ್ಯ ಸರಪಳಿಯು ತನ್ನ ಬೆಳವಣಿಗೆಯ ಕಾರ್ಯತಂತ್ರದ ಭಾಗವಾಗಿ ತನ್ನ ಪೋರ್ಟ್ಫೋಲಿಯೋವನ್ನು 40 ಆಸ್ತಿಗಳಿಗೆ ವಿಸ್ತರಿಸಿದೆ. ಚಿನ್ನದ ಬೆಲೆ $4,680 ಮತ್ತು 60 ಸೆಂಟ್ ಮತ್ತು ಬೆಳ್ಳಿ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $69 ಮತ್ತು 53 ಸೆಂಟ್ಗೆ ಮುಕ್ತಾಯ. ಸುರಕ್ಷಿತ ಹೂಡಿಕೆಯ ಬೇಡಿಕೆ ಹೆಚ್ಚಿದ್ದರಿಂದ ಚಿನ್ನದ ಬೆಲೆ 1.95% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,680 ಮತ್ತು 60 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯು 0.86% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $69 ಮತ್ತು 53 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಸಂಕಷ್ಟದ ಎಚ್ಚರಿಕೆಯ ನಂತರ ಸರಕು ಹಡಗಿನ 2 ಸಿಬ್ಬಂದಿಯನ್ನು ರಕ್ಷಿಸಿದ ಭಾರತ. ಭಾರತವು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಮತ್ತು ಸರಕು ಹಡಗು ಎಂವಿಒಸಿಯ 2 ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿತು. ಹಡಗು ಸಂಕಷ್ಟದ ಎಚ್ಚರಿಕೆಯನ್ನು ಕಳುಹಿಸಿದಾಗ ಅದರಲ್ಲಿ ಒಟ್ಟು 24 ಸಿಬ್ಬಂದಿ ಇದ್ದರು. ಸಿಂಬಯೋಟೆಕ್ ಫಾರ್ಮಾಲ್ಯಾಬ್ ಸೇರಿದಂತೆ 10 ಹೊಸ ಐಪಿಒಗಳು ಮುಂದಿನ ವಾರ ಮುಕ್ತಾಯ. ಸಿಂಬಯೋಟೆಕ್ ಫಾರ್ಮಾಲ್ಯಾಬ್ ಮತ್ತು ಸ್ಕೈವೇಸ್ ಏರ್ ಸರ್ವಿಸಸ್ ಸೇರಿದಂತೆ 10 ಹೊಸ ಸಾರ್ವಜನಿಕ ಕೊಡುಗೆಗಳು ಮುಂದಿನ ವಾರ ತೆರೆಯುವುದರಿಂದ ಪ್ರಾಥಮಿಕ ಮಾರುಕಟ್ಟೆಯು ಕಾರ್ಯನಿರತವಾಗಿರುತ್ತದೆ. ದ್ವಿತೀಯ ಮಾರುಕಟ್ಟೆಯ ಮಿಶ್ರ ಭಾವನೆಗಳ ನಡುವೆ ಹೂಡಿಕೆದಾರರು ಈ ಮುಂಬರುವ ಐಪಿಒಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಅತ್ಯಂತ ಮೌಲ್ಯಯುತವಾದ 10 ಭಾರತೀಯ ಕಂಪನಿಗಳಲ್ಲಿ 487,960 ಕೋಟಿ ರೂಪಾಯಿ ಕಳೆದುಕೊಂಡಿವೆ. ಕಳೆದ ವಾರ ಅತ್ಯಂತ ಮೌಲ್ಯಯುತವಾದ 10 ಕಂಪನಿಗಳಲ್ಲಿ 4ರ ಒಟ್ಟು ಮಾರುಕಟ್ಟೆ ಮೌಲ್ಯವು 87,960 ರೂಪಾಯಿ ಕೋಟಿಗಳಷ್ಟು ಕುಸಿದಿದ್ದು, ಭಾರತಿ ಏರ್ಟೆಲ್ ಅತಿ ಹೆಚ್ಚು ನಷ್ಟ ಅನುಭವಿಸಿದೆ. ಈ ಕುಸಿತವು ಬಿಎಸ್ಇ ಸೆನ್ಸೆಕ್ಸ್ ವಾರದಲ್ಲಿ 468.42 ಪಾಯಿಂಟ್ಗಳು ಅಥವಾ 0.60% ಕುಸಿದಿರುವುದಕ್ಕೆ ಹೊಂದಿಕೆಯಾಗಿದೆ. ಯುಎಸ್ ಡಾಲರ್ ಎದುರು 95.71ಕ್ಕೆ ಕೊನೆಗೊಂಡ ಭಾರತೀಯ ರೂಪಾಯಿ.
ಯುಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ ಭಾನುವಾರ 95.71ಕ್ಕೆ ಅಲ್ಪ ಕುಸಿತದೊಂದಿಗೆ ಕೊನೆಗೊಂಡಿತು. ಈ ಕರೆನ್ಸಿ ಜೋಡಿಯು ಕಳೆದ ತಿಂಗಳಲ್ಲಿ ಏರಿಳಿತ ಕಂಡಿದ್ದು, ಜುಲೈ ಕೊನೆಯಲ್ಲಿ 96.88ರ ಗರಿಷ್ಠ ಮಟ್ಟವನ್ನು ತಲುಪಿತ್ತು. ಚಿನ್ನ $4,680 ಮತ್ತು 60 ಸೆಂಟ್ 1.95% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,44,026 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.95% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,590 ಮತ್ತು 90 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $69 ಮತ್ತು 53 ಸೆಂಟ್ 0.86% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $2,139 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.86% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $68 ಮತ್ತು 94 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $87 ಮತ್ತು 6 ಸೆಂಟ್ 0.69% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.69% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $86 ಮತ್ತು 46 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ $95 ಮತ್ತು 71 ಸೆಂಟ್ 0.02%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.02% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 69 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.